ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಅಧ್ಯಯನದಲ್ಲಿ ದೃಶ್ಯ 3ರಲ್ಲಿ ನಾಟಕ ಯಾವ ರೀತಿ ಮುಂದೆ ಸಾಗುತ್ತೆ ಅನ್ನೋದನ್ನು ನೋಡೋಣ. ದೃಶ್ಯ 1 ಮತ್ತು 2ರಲ್ಲಿ ಆದಂಥ ಘಟನೆಗಳು ನಮಗೆ ಈಗಾಗಲೇ ಗೊತ್ತು. ಒಂದು ಹೂವಿನ ಸುತ್ತ ಹೆಣೆದಂತಹ ನಾಟಕ ಹೂವು. ಆ ನಾಟಕದ ಮುಂದುವರಿದ ಭಾಗದಲ್ಲಿ ಇವತ್ತು 3ನೇ ಭಾಗದಲ್ಲಿ ಏನಾಗುತ್ತೆ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಮೊದಲನೇ ಭಾಗದಲ್ಲಿ ಒಂದು ಹೂವು ಹಾರಿಕೊಂಡು ಬಂದು ಬೆಳ್ಳಿಯ ಕೈಗೆ ಸಿಕ್ಕಾಗ ಅದನ್ನು ತರಿಸಿಕೊಳ್ಳುವುದಾಗಿ ತನ್ನ ಸ್ನೇಹಿತರಿಗೆ ಅವಳು ಹೇಳುತ್ತಾಳೆ. ನಂತರ ದೃಶ್ಯ 2ರಲ್ಲಿ ಅವಳ ಅಣ್ಣನಾದಂತಹ ಹೊನ್ನೇಗೌಡನ ಬಳಿ ಬಂದು ತನಗೆ ಸಿಕ್ಕಂಥ ಹೂವನ್ನು ತೋರಿಸಿ, ಈ ಹೂವು ಆತಳ ಬಿತ್ತಳ ಪಾತಾಳ ಎಲ್ಲೇ ಇರಲಿ ನನಗೆ ತಂದು ಕೊಡಬೇಕೆಂದು ಕೇಳಿಕೊಳ್ಳುತ್ತಾಳೆ. ಅದರಂತೆ ಹೊನ್ನ ಸಹ ತನ್ನ ತಂಗಿ ಪ್ರೀತಿಗೆ ಒಲವನ್ನು ತೋರಿಸಿ ಆಯಿತು, ನಿನ್ನ ಆಸೆಯನ್ನು ನಾನು ಈಡೇರಿಸುತ್ತೇನೆ, ಎಲ್ಲೇ ಇರಲಿ ಅದನ್ನು ತಂದು ಕೊಡ್ತೇನೆ ಮತ್ತು ಒಂದು ಉಪಾಯವನ್ನು ಸಹ ಮಾಡ್ತಾನೆ. ಆ ಹೂವನ್ನು ತೋರಿಸಿ ಊರು ತುಂಬ ತಂದು ಸಾರಿಸ್ತಾನೆ ಮತ್ತು ಹೂ ತಂದು ಕೊಟ್ಟವರಿಗೆ ಒಂದು ಹೂವಿಗೆ 10 ಹಣ್ಣು ಅಂದರೆ ಬಂಗಾರದ ನಾಣ್ಯಗಳನ್ನು ಕೊಡುವುದಾಗಿ ಹೇಳ್ತಾನೆ. ಅಂದರೆ ಬಂಗಾರ. ಸರಿ, ಇನ್ನು ದೃಶ್ಯ 3ರಲ್ಲಿ ಆ ಹೂವು ಹೊಣ್ಣನಿಗೆ ಸಿಗುತ್ತಾ ಅಥವಾ ಅವನು ಮಾಡಿದಂಥ ರೀತಿಯಲ್ಲಿ ಆ ಡಂಗುರ ಸಾರಿಸಿದ ಮೇಲೆ ಯಾವ ರೀತಿ ನಾಟಕ ಮುಂದುವರಿತೈತಿ ಅನ್ನೋದನ್ನು ನೋಡ್ತಾ ಹೋಗೋಣ. ದೃಶ್ಯ 3 ಪರದೆ ಎತ್ತಿದಾಗ, ನಾಟಕ ರಂಗಮಂದಿರದಲ್ಲಿ ಪರದೆಯನ್ನು ಮೇಲೆ ಎತ್ತಿದಾಗ ಏನಾಗುತ್ತೆ ಅದನ್ನು ನಾವು ಇಲ್ಲಿ ರೆಡಿ ಮಾಡಿಕೊಂಡಿರಬೇಕು. ನಾಟಕ ಮಂದಿರವನ್ನು, ರಂಗ ಸಂಚಿಕೆಯನ್ನು ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಲೇಖಕರು. ಹೂವಾಡಗಿತ್ತಿಯ ಮನೆಯ ದೃಶ್ಯ. ಹೂವಮ್ಮನ ಗುಡಿಸಲ ಮುಂದೆ ಕವಡೆ ಆಡುತ್ತಾ ಕೂತಿದ್ದಾಳೆ. ಹೂವಮ್ಮನ ಅಕ್ಕ ಪುಟ್ಟಮ್ಮ ಓಡಿ ಬರುತ್ತಾಳೆ. ಇಲ್ಲಿರುವ ಒಂದು ದೃಶ್ಯ ಏನಪ್ಪ ಅಂದರೆ ಹೂವಾಡಗಿತ್ತಿಯ ಮನೆಯ ದೃಶ್ಯ. ಅಂದರೆ ಹೂ ಮಾರುವವಳ, ಹೂವಾಡಗಿತ್ತಿಯ ಹೂವನ್ನು ಮಾರುವವಳು, ಅವಳ ಮನೆಯ ದೃಶ್ಯಗಳು. ಒಂದು ಸಣ್ಣ ಗುಡಿಸಲು, ಆ ಗುಡಿಸಲ ಸುತ್ತಲದ ಖಾಲಿ ಜಾಗ, ಅದರಲ್ಲಿ ಆ ಜಾಗದಲ್ಲಿ ಹಲವಾರು ಬಗೆಯ ಹೂಗಳನ್ನು ನೆಟ್ಟಿರುತ್ತದೆ. ತೋಟದ ಮಧ್ಯೆ ಒಂದು ಸಣ್ಣ ಗುಡಿಸಲು. ಅವಳು ಕವಡೆ ಆಟ, ಚೌಕಾಬಾರ ಆಟ. ಕವಡೆ ಅಂದ್ರೆ ಗೊತ್ತು ನಿಮಗೆ, ಸಮುದ್ರದಲ್ಲಿ ಸಿಗುವಂತಹ ಒಂದು ಬಗೆಯ ಚಿಪ್ಪು. ಕವಡೆ ಅಂದ್ರೆ ಶಬ್ದಾರ್ಥ. ಒಂದು ಬಗೆಯ ಚಿಪ್ಪು. ಆಲ್ಮೋಸ್ಟ್ ಕೆಲವು ಮನೆಯಲ್ಲಿ ಸಮುದ್ರದ ದಂಡೆಯಲ್ಲಿ ಸರ್ವೇ ಸಾಮಾನ್ಯ. ಸರಿ, ಅಂತ ಕವಡೆಗಳನ್ನು ತಗೊಂಡು ಹೇಗೆ ನೀವು ಮನೆಯಲ್ಲಿ ಹುಣಸೆ ಬೀಜದಿಂದ ತಗೊಂಡು ಆಟವನ್ನು ಆಡ್ತಿರ್ತಾರೆ, ಅದೇ ರೀತಿ ಕವಡೆ ಆಟ, ಚೌಕಾಬಾರ ಆಟ ಅಂತೇಳಿ ಕರೀತಿರ್ತಾರೆ. ಅಂತ ಆಟವನ್ನು ಆಡ್ಕೊಂಡು ಕೂತಿದ್ದಾಳೆ ಒಬ್ಬಳೆ. ಅಷ್ಟೊತ್ತಿಗೆ ಅವಳ ಅಕ್ಕನಾದಂತಹ ಯಾರೋ ಹೂವಮ್ಮ ಓಡಿ ಬರ್ತಾಳೆ. ಓಡಿ ಬಂದು ಏದುಸಿರು ಬಿಡ್ತಾ, ವೇಗವಾಗಿ ಓಡಿ ಬಂದಕ್ಕೆ ಅವಳಿಗೆ ಉಸಿರು ಜಾಸ್ತಿ ಇದೆ, ಏದುಸಿರು ಬಿಡ್ತಾ ಅವಳು ತನ್ನ ತಂಗಿಯನ್ನು ಮಾತಾಡಿಸ್ತಾಳೆ. ತಂಗಿಯ ಹೆಸರು ಹೂವಮ್ಮ, ಅಕ್ಕನ ಹೆಸರು ಪುಟ್ಟಕ್ಕ. ಇಲ್ಲಿ ಪುಟ್ಟಿ ಅಂತೇಳಿ ಕೊಟ್ಟಿದ್ದಾಳೆ. ರೈಟ್. ಇನ್ನು ನಾಟಕವನ್ನು ನಾನು ಆಲ್ರೆಡಿ ಹೇಳಿದಾಗೆ ಓದುವುದಿಲ್ಲ, ಓದುವಂಥದ್ದು ನಿಮ್ಮ ಕೆಲಸ. ನಾನು ನಾಟಕದ ಸಂಕ್ಷಿಪ್ತ ಸಾರಾಂಶವನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ಈ ಭಾಗದಲ್ಲಿ ಬಂದಂತಹ ಶಬ್ದಾರ್ಥಗಳು, ಕಠಿಣ ಪದಗಳ ಅರ್ಥಗಳನ್ನು ತಿಳ್ಕೊಂತ ಹೋಗೋಣ. ಇಲ್ಲಿ ನಾನು 2 ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಈ ಭಾಗಕ್ಕೆ ಸಂಬಂಧಿಸಿದಂಗೆ. ಮೊದಲ ಭಾಗ ಎಲ್ಲಿ ಮಟ್ಟ ಇದೆ ಅಲ್ಲಿವರೆಗೂ ಮಾತ್ರ, ಅಂದರೆ 2 ಪೇಜ್ಗಳು. ಆ ಪೇಜ್ನಲ್ಲಿ ಮಾತ್ರ 7ನೇ ಪೇಜ್ ಮಟ್ಟ 6 ಮತ್ತು 7ನೇ ಪೇಜಿನ ಶಬ್ದಾರ್ಥಗಳನ್ನು ಹೇಳ್ತಾ ಹೋಗ್ತೀನಿ. ಅವುಗಳನ್ನು ಬರ್ತದೆ. ಕೂಸುಗಳು. ಶಿಶು ಅಥವಾ ಮಗು ಅಂತ. ಇನ್ನು ಕುಲಾಲಿ ಅಥವಾ ಕುಲಾಲಿ, ತಲೆಯುಡಿಗೆ,
ಮನೆಯಲ್ಲಿ ಬಳಸ್ತಾರಲ್ಲ ಕುಂಚಿಗೆ ಅಥವಾ ಕೂಸಿನ ಟೋಪಿ ಅಂತೇಳಿ ಕರಿಬಹುದು. ಇನ್ನು ಮಗ್ಗಿ ಮಗ್ಗಿಂದ್ರ ಆಲ್ರೆಡಿ ಟೇಬಲ್ಸ್ ಹೇಳ್ತಿರಲ್ಲ ಅವುಗಳನ್ನೇ ಕನ್ನಡದಲ್ಲಿ ಮಗ್ಗಿ ಅಂತ ಹೇಳ್ತಾರೆ. ಅದನ್ನು ಅರ್ಥ ನಾವಿಲ್ಲಿ ಅಂಕಗಣಿತದ ಕೋಷ್ಟಕ. ಅಂಕಗಣಿತದ ಕೋಷ್ಟಕ ಅಂತೇಳಿ ಅರ್ಥ. ಇನ್ನು ಮಾರುದ್ದ ಅಂತಿದೆ. ಅಂದ್ರೆ ಎರಡು ಕೈಗಳ ಅಗಲವನ್ನು ಹೂವನ್ನು ನೀವು ಖರೀದಿ ಮಾಡಿದಾಗ ಒಂದು ಮಾರು ಹೂ ಕೊಡ್ರಿ ಅಂತ ಹೇಳ್ತೀರಿ. ಎರಡು ಕೈಗಳನ್ನು ಅಗಲಿಸಿ ಕೊಡ್ತಾರಲ್ಲ ಮತ್ತು ಅಳತೆ. ಎರಡು ಕೈಗಳ ಅಗಲವನ್ನು ಒಂದು ಮಾರು ಅಂತೇಳಿ ನಾವು ಕರೀತಾ ಇದ್ದೀವಿ. ನೆಕ್ಸ್ಟ್ ಸರಿಕರ ಅಂದ್ರೆ ಸರಿ ಸಮಾನಗಳು. ಸರಿ ಸಮಾನರು. ದಿಗಂತ ದಿಗಂತ ಅಂದ್ರೆ ಕ್ಷಿತಿಜ. ಕ್ಷಿತಿಜ ಅಂತ ಅರ್ಥ. ಇನ್ನೊಂದು ಅರ್ಥ ಭೂಮಿಯನ್ನು ಮುಟ್ಟಿದಂತೆ ಕಾಣುವ ಆಕಾಶದ ಭಾಗ. ನಾವು ನಮ್ಮ ಮನೆಯ ಮುಂದೆ ನಿಂತು ನೋಡಿದಾಗ ಯಾವುದೋ ಒಂದು ದಿಕ್ಕಿನಲ್ಲಿ ನೋಡಿದಾಗ ಆಕಾಶ ಮತ್ತು ಭೂಮಿ ಎಲ್ಲೋ ಒಂದಾಗಿ ಸಂಧಿಸಿತು, ಮುಟ್ಟಿತು. ಇದು ಆಕಾಶ, ಇದು ಭೂಮಿ ಅಂತಂದ್ರೆ ಒಂದು ನಮ್ಮ ಕಣ್ಣಳತೆಗೆ ಕಾಣುವಷ್ಟು ದೂರದಲ್ಲಿ ಏನಾಗುತ್ತೆ, ಭೂಮಿ ಆಕಾಶ ಒಂದಾಯ್ತೇನೋ ಮುಟ್ಟೇನೋ ಅಂತೀವಿ. ಅದು ಕಾಲ್ಪನಿಕ ಅಷ್ಟೇ. ಬಟ್ ಅಲ್ಲಿ ಹೋಗಿ ನೋಡಿದಾಗ ಮತ್ತೆ ಮುಟ್ಟೋಗಿರ್ತೈತೆ. ಎಂದೂ ಮುಟ್ಟೋದಿಲ್ಲ. ಭೂಮಿ ಆಕಾಶ ಎರಡು ಒಂದಾಗಿಲ್ಲ, ಎಲ್ಲಿ ಸೇರಿಲ್ಲ. ಆದರೂ ಸಹ ನಮ್ಮ ಕಣ್ಣಿಗೆ ಕಾಣುತ್ತಲ್ಲ, ಅದನ್ನು ನಾವು ಕ್ಷಿತಿಜ ಅಥವಾ ದಿಗಂತ ಅಂತೇಳಿ ಕರಿತಾ ಇದ್ದೀವಿ. ರೈಟಿನ ಕೋಡು. ಕೋಡು ಅಂದ್ರೆ ಕೊಂಬು, ಆಕಳ ಕೊಂಬು, ದನದ ಕೊಂಬು ಅದ, ಅದನ್ನ ಕೋಡು ಅಂತ ಕರಿತೀವಿ. ಇನ್ನು ಶಿಖರ. ಶಿಖರ ಅಂದ್ರೆ ಬೆಟ್ಟ. ಇನ್ನೊಂದು ಅರ್ಥ ಬರುತ್ತೆ ಮಲೆ. ಮಲೆ ಅನ್ನೂ ಸಹ ಬೆಟ್ಟ, ಶಿಖರ ಅಂದ್ರೆ ಅರ್ಥ ಬರುತ್ತೆ. ಇಷ್ಟು ಈ ಭಾಗದಲ್ಲಿ. ಕಾಡು ಮಲೆ ಅಂದ್ರೆ ಕಾಡು ಬೆಟ್ಟ, ಅದೊಂದು ಶಬ್ದ ಬರುತ್ತೆ. ಕಾಡು ಮಲೆ ಅಂದ್ರೆ ಕಾಡು ಬೆಟ್ಟ. ಇಷ್ಟು ಈ ಭಾಗದಲ್ಲಿ ಬರುವಂತಹ ಒಂದು ಕಠಿಣ ಪದಗಳು. ಇನ್ನೊಂದು ಪದ ಬರುತ್ತೆ ಮೂಡಲ. ಮೂಡಲ ಅಂದ್ರೆ ಪೂರ್ವ ದಿಕ್ಕು. ಸೂರ್ಯ ಉದಯಿಸುವ ದಿಕ್ಕು. ಇದಕ್ಕೆ ಹೆಚ್ಚಿನ ಪದಗಳು ನೋಡಿದ್ರೆ ನಿಮ್ಗೆ ಯಾವಾಗ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಶಬ್ದಕೋಶ ಇದೆ, ಡಿಕ್ಷನರಿ ಇದೆ, ಅದನ್ನು ತೆಗೆದು ನೋಡ್ರಿ ಅಥವಾ ನಮಗೆ ಮೆಸೇಜ್ ಆಗಿ ಕೇಳಿ. ಸರಿ, ಇನ್ನು ಈ ಭಾಗದಲ್ಲಿ ಆಲ್ರೆಡಿ ನಾನು ಹೇಳಿದಾಗೆ ಇದು ಸ್ವಲ್ಪ ದೀರ್ಘವಾದ ಭಾಗ. ಹಾಗಾಗಿ ನಾನು ಇದನ್ನು 2 ಪಾಠಗಳಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಇವತ್ತಿನ ಅವಧಿಯಲ್ಲಿ ಏನು ಮುಖ್ಯಾಂಶಗಳು, ಈ ಪಾಠದ ಸಂಕ್ಷಿಪ್ತ ಸಾರಾಂಶ ಏನು ಅದನ್ನು ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ಹೇಳಿದಾಗೆ ಪುಟ್ಟಕ್ಕನ ಮನಸ್ಸರ ಮುಂದೆ ಕೂತು ಆಟ ಆಡ್ತಿದ್ದಾಳೆ. ಅವಳ ಅಕ್ಕ ಹೂವಿ, ಪುಟ್ಟಿ, ಹೂವಮ್ಮ ಸಣ್ಣವಳು. ಪುಟ್ಟಕ್ಕ ಏನ್ ಮಾಡ್ತಿದ್ದಾಳೆ, ಓಡ್ಕೊಂಡು ಬರ್ತಾ ಇದ್ದಾಳೆ. ಹೂವಮ್ಮ ಆಟ ಆಡ್ಕೊಂಡು ಕೂತಿದ್ದಾಳೆ. ಇಲ್ಲಿ ಅವಳು ಹೂವಮ್ಮ ಯಾರು, ಕಥಾನಾಯಕಿ ಅಂತ. ಹೂವಮ್ಮ ಕಥಾನಾಯಕಿ, ಪ್ರಮುಖ ಪಾತ್ರಧಾರಿ. ಅದು ನಿಮ್ಮ ನೆನಪಿನಲ್ಲಿ ಇರಲಿ. ಈ ಹೂವಮ್ಮ, ಈ ನಾಟಕ, ಈ ಹೂವಮ್ಮನ ಜೀವನ ಸುತ್ತಲೇ ಕಥೆ ಹೇಗಾಗಿದೆ. ಹಾಗಾಗಿ ಈ ನಾಟಕದ ಹೆಸರು ಹೂವಿ. ಆ ಹೂವಮ್ಮ ಕಥಾನಾಯಕಿ, ಅವಳ ಅಕ್ಕ ಯಾರು, ಪುಟ್ಟಿ. ಅವಳು ಓಡ್ಕೊಂಡ್ ಬರ್ತಾ ಇದ್ದಾಳೆ. ಯಾಕಪ್ಪ ಅಂದ್ರೆ ಡಂಗುರ ಸಾರಿಸುತ್ತಾರೆ. ಏನ್ ಡಂಗುರ ಈಗ ಆಲ್ರೆಡಿ ಗೊತ್ತಿಲ್ಲ.
ಹೂವನ್ನು ತಂದುಕೊಟ್ರೆ 10 ಹೂ ಕೊಡ್ತಾನೆ ಅಂತೇಳಿ ಅವಳು ಹೇಳಿದಾಗ ನನಗೆ ಗೊತ್ತಿದ್ರೆ ಯಾಕೆ ಸುಮ್ಮನೆ ಕೂತಿದ್ದೀಯ, ಬೇಗನೆ ಆ ಹೂವನ್ನು ಹುಡುಕೋಣ. ಹೌದಾ? ಆ ಹೂವನ್ನು ಹೂವಿನ ಗಿಡ ಹುಡುಕಿ ಆ ಗಿಡನ ತಗೊಂಡು ನಮ್ಮನೆ ಹತ್ರ ನೆಟ್ಟು ಅದಕ್ಕೆ ಪ್ರತಿದಿನ ನೀರು ಎರೆಯುವುದು ಅಂದ್ರೇನು? ಹಾಕುವುದು. ನೀರನ್ನು ಹಾಕಿ ಏನು ಮಾಡೋದು? ಗಿಡನ ಬೆಳೆಸೋದು, ಗಿಡಕ್ಕೆ ಕೇಳ್ಕೊಳ್ಳೋದು. ಏನಪ್ಪ ಅಂದರೆ ನಾವು ನಿಮಗೆ ಗೊಬ್ಬರ ನೀರು ಹಾಕ್ತೀವಿ, ನಿನ್ನ ಕಟ್ಟೆ ತುಂಬ ನೀರು ಇರ್ತೀವಿ, ನಮಗೆ ಬುಟ್ಟಿ ತುಂಬ ಹೂ ಅಂತ ಕೇಳೋದು. ಆ ಕೊಟ್ಟಂಥ ಹೂಗಳನ್ನು ತೆಗೆದುಕೊಂಡು ಹೋಗಿ ಗೌರವ ಮಗನಿಗೆ ಕೊಟ್ಟು ಒಂದು ಹೂವಿಗೆ 10, 2 ಹೂವಿಗೆ 20 ಹೇಗೆ ಅಂಗಡಿ ನಿಂತದ ಮಗ್ಗಿಗಳು ಹೇಗಿದ್ದಾವೆ ಆ ರೀತಿ ಅವರು ಮಗ್ಗಿ ಹೇಳ್ತಾ ಇರ್ತಾರೆ. ಒಂದು ಹೂವು 10, 2 ಹೂ 20 ಹಣ್ಣು, 3 ಹೂ 30, 40, 45, 50 ಅಂತಂದ್ರೆ ಅವಳು ಹೂವಮ್ಮ ನಗ್ತಾ, ಯಾರೋ ನಾಯಕಿ ನಗ್ತಾ, ಇನ್ನು ಹೂವೇ ಸಿಕ್ಕಿಲ್ಲ, ಹೂವಿನ ಮಗ್ಗಿ ಹೇಳ್ತಿಲ್ಲ. ಅದಕ್ಕೆ ಒಂದು ಗಾದೆ ಮಾತು ಹೇಳ್ತಾರೆ. ಯಾರು ಗಾದೆ ಮಾತು? ಕೂಸೇ ಹುಟ್ಟಿಲ್ಲ ತಾಯಿ ಬರೆಸ್ತಿ. ತಾಯಿ ಗರ್ಭದಲ್ಲಿದೆ ಕೂಸು, ಅದು ಗಂಡು ಹೆಣ್ಣು ಯಾವುದೂ ಗೊತ್ತಿಲ್ಲ. ಅದು ಹುಟ್ಟುಕಿನ ಪೂರ್ವದಲ್ಲೇ ಅದರ ತಲೆಗೆ ಟೊಪ್ಪಿಗೆಯನ್ನು ಹೊಡೆಯುವುದು, ಟೋಪಿಯನ್ನು ಹೊಡೆಯುವುದು ಮಾಡುವಂಥ ಕೆಲಸ ಮಾಡಕತ್ತಿಲ್ಲ. ಏನು ಹೂವೇ ಸಿಕ್ಕಿಲ್ಲ, ಹೂವಿನ ಮಗ್ಗಿ ಹೇಳ್ತಿಲ್ಲ ಅಂತೇಳಿ ಅವಳಿಗೆ ಗಾದೆ ಮಾತಿನ ಮುಖಾಂತರ ಸಮಜಾಯಿಸಿ ಹೇಳಿದಾಗ ಹೂವು ಗೊತ್ತು ಸಿಕ್ಕಿದೆ. ಯಾಕಂದ್ರೆ ಹೂವನ್ನು ತೋರಿಸಿ ಏನ್ ಮಾಡ್ತಾ ಇದ್ದಾರೆ? ಡಂಗೂರ ಸಾರಿಸ್ತಾ ಇದ್ದಾರೆ. ಹಾಗಾಗಿ ಹೂ ಇದೆ ಅಂತೇಳಿ ಹೇಳಿದಾಗ ಇದೆ ನಮ್ಗೆ ಗೊತ್ತು, ನಾವು ಹೂವಿಲ್ಲ ಅಂತ ಹೇಳಿಲ್ಲ, ಆದರೆ ಗಿಡ ಇಲ್ಲಿದೆ ಅಂತೇಳಿ ಕೇಳ್ತಾ ಇರ್ತೀವಿ. ಆ ರೀತಿ ಕೇಳಿದಾಗ ಅವಳು ಯಾರೋ ಹುಟ್ಟಿ ಕೇಳ್ತಾಳೆ, ನನ್ನ ಬಂಗಾರ, ನನ್ನ ಸಿಂಗಾರ, ಪ್ರೀತಿಯಿಂದ ಅಕ್ಕರೆಯಿಂದ ಮಾತಾಡಿಸ್ತಾಳೆ ಅವರನ್ನ ತಂಗಿಯನ್ನು. ದಯವಿಟ್ಟು ಏನ್ ಮಾಡೋ ಆ ಇರೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡು ಅಂತೇಳಿ ಕೇಳ್ಕೊತಾಳೆ. ಗಿಡ ಇದೆ ಅಂದ್ರೆ ಅದು ನನಗೆ ಎಲ್ಲಿದೆ ಅಂತ ಗೊತ್ತಿದೆ ಅಂತೇಳಿ ಅವಳು ಮತ್ತೆ ಯಾರೋ ಅಕ್ಕನನ್ನು ಸತಾಯಿಸ್ತಾಳೆ. ಆ ರೀತಿ ಸತಾಯಿಸಿದಾಗ ಹುಟ್ಟಿ ತನ್ನ ತಾಯಿ ಅನುಭವಿಸಿದ ಕಷ್ಟಗಳನ್ನು ಅಥವಾ ತನ್ನ ಕುಟುಂಬ ಅನುಭವಿಸ್ತಾ ಇರುವಂತಹ ಕಷ್ಟಗಳನ್ನು ಹೇಳ್ತಾ ಹೋಗ್ತಾನೆ. ಏನ್ ಹೇಳ್ತಾರಪ್ಪ ಅಂದ್ರೆ, ಅವ್ವ ಹಣ್ಣು ಮುದುಕಿ ಅಂದ್ರೆ ತುಂಬಾ ವಯಸ್ಸಾದಂಥವಳು. ಹಣ್ಣು ಯಾವ ರೀತಿ ಪದಗಳನ್ನು ಬಳಸ್ತಾರೆ ಲೇಖಕರು. ಆದರೂ ಸಹ ಅವಳಿಗೆ ದುಡಿಯೋ ತಪ್ಪಿಲ್ಲ, ಇನ್ನೂ ದುಡಿತಾಳೆ. ಇವತ್ತು ನಾಳೆ ಅನ್ನುವಂಥ ವಯಸ್ಸಾದರೂ ಸಹ ಅವಳು ದುಡಿಯೋದು ಇನ್ನೂ ತಪ್ಪಿಲ್ಲ. 3 ಮಾರುತ್ತಾರೆ. ಮಾರಂದ್ರೆ ಆಲ್ರೆಡಿ ಹೇಳಿದ್ದಾನೆ ಒಂದು ಅಳತು ಅಷ್ಟು. ಯಾಕಂದ್ರೆ ಅವಳಿಗೆ ಬಹಳಷ್ಟು ಹೊಲ ಎಲ್ಲ ಆಗೋದು ಪಾತಿ ಮಾಡಿ ಗಿಡ ನೆಡಕ್ಕಾಗುವುದಿಲ್ಲ, ಅವಳಿಗೆ ವಯಸ್ಸಾಗಿದೆ. ಹಾಗಾಗಿ ಅವಳ ಶಕ್ತಿಗೆ ಅನುಸಾರವಾಗಿ ಪ್ರತಿದಿನ 3 ಮಾರು ಅಲ್ಲ ಒಂದು 10-12 ಅಡಿ ಅಗಲ ಆಗ್ಬೋದು. ಅಷ್ಟು ಅಡಿ ಅಗಲ ಆಗೋದು ಒಂದು ಮಾರು ನೀರಲ್ಲಿ 3 ಅಡಿಯಷ್ಟು ಆಗುತ್ತೆ. ಅಂದ್ರೆ 12 ಅಥವಾ 15 ಅಡಿಯಷ್ಟು ಅನ್ಕೋಣ. ಅಷ್ಟು ಅಡಿಯಷ್ಟು ನೆಲವನ್ನು ಅಗದು ಅದನ್ನ ಸ್ವಚ್ಛ ಮಾಡಿ ಹದಗೊಳಿಸಿ ಪಾತಿ ಮಾಡಿ ಗಿಡ ನೆಟ್ಟು ತರದ ಹೂಗಳ ಬೀಜಗಳನ್ನು ಹಾಕಿ ಗಿಡ ಬೆಳೆಸಿ ಹೂಗಳು ಬಂದಾಗ ಅವುಗಳನ್ನು ಬಿಡಿಸಿ ಹೂಮಾಲೆಯನ್ನು ಕಟ್ಟಿ ಮಾರಿ ಜೀವನ ಸಾಗಿಸ್ತಾ ಇದ್ದಾರೆ. ಕಷ್ಟದ ಜೀವನ. ಒಂದೊಂದು ಊಟ ಇದ್ರೆ ಎತ್ತು, ಇನ್ನೊಂದೊತ್ತು ಉಪವಾಸ ಹೋಗ್ತಾರೆ. ಹೂ ಬರಬೇಕು, ಹೂ ಮಾರಬೇಕು, ಹೂ ಮಾರಿದ ನಂತರ ಬಂದಂತಹ ಹಣದಿಂದ ಜೀವನ ಸಾಗಿಸ್ಬೇಕು. ಅಂತ ಕಷ್ಟದ ದಿನಗಳು ತುಂಬಾ ದಿನಗಳಾದವು, ಹಲವಾರು ವರ್ಷಗಳು ಸಂದು ಹೋಗಿದ್ದಾವೆ. ಹಾಗಾಗಿ ಈಗಲಾದರೂ ಇಂಥ ಅವಕಾಶವನ್ನು ಬಳಸಿಕೊಂಡು ಆ ಹೂ ಸಿಕ್ತಂದ್ರೆ, ಹೂವಿನ ಗಿಡ ಸಿಕ್ತಂದ್ರೆ ಬಂಗಾರದ ನಾಣ್ಯಗಳು ಸಿಗ್ತಾವೆ. ಆವಾಗ ನಾವು ಸಹ ಪಕ್ಕದ ಮನೆಯವರು ಸರಿಸಮಾನರ ಜೊತೆ ಸರಿಸಮಾನರು, ಪಕ್ಕದ ಮನೆಯವರು ಅವ್ರ ಜೊತೆ ಸಮವಾಗಿ ಅಂದರೆ ಅವರು ಹೇಗೆ ಹೊಟ್ಟೆ ತುಂಬ ಊಟ ಮಾಡಿ, ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡ್ತಾ ಇದ್ದಾರೆ, ಮೈ ತುಂಬ ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ನಾವು ಮಾಡಬೇಕು. ನಮ್ಗೆ ಮೈ ತುಂಬ ಕೆಲಸ ಇದೆ, ಆದರೆ ಸಂಬಳ ಕಮ್ಮಿ, ಹಣ ಕಮ್ಮಿ, ಊಟ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥ ನೋವು ಅವಳಲ್ಲಿ ಕಾಣ್ತಾ ಇದೆ. ಹಾಗಾಗಿ ತನ್ನ ತಾಯಿಯ ನೋವನ್ನು ಏನು ಮಾಡೋದು, ಕಮ್ಮಿ ಮಾಡಬೇಕನ್ನುವಂತಹ ಒಂದು ಬಯಕೆ ಯಾವುದು ಪುಟ್ಟಕ್ಕನದು. ಆ ಪುಟ್ಟಕ್ಕ ಮುಂದೆ ಹೇಳ್ತಾ ಹೋಗ್ತಾಳೆ. ಅವಳು ದಿಗಂತವನ್ನು ತೋರಿಸ್ತಾಳೆ. ಈಗಾಗಲೇ ಹೇಳಿದ ದಿಗಂತ ಅಂದ್ರೆ ಏನು, ಕ್ಷಿತಿಜ. ಆ ಕ್ಷಿತಿಜವನ್ನು ತೋರಿಸ್ತಾ ಏನ್ ಮಾಡ್ತಾಳೆ, ಈಗ ಮೂಡಲ ಗಾಳಿಯ ಕಾಲ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ತೋರಿಸ್ತಾ ಪೂರ್ವ ದಿಕ್ಕಿನಿಂದ ಬರುವ
ಗಾಳಿ ಅದು ತನ್ನ ದಿಕ್ಕನ್ನು ಬದಲಿಸ್ತಾನೆ ಇರ್ತದೆ. ಕಾಲಮಾನಕ್ಕಾಗಿ ಬೇಸಿಗೆ, ಚಳಿಗಾಲ, ಮಳೆಗಾಲ ತಕ್ಕ ಹಾಗೆ ದಿಕ್ಕುಗಳನ್ನು ಬದಲಾಯಿಸ್ತಾನೆ ಇರುತ್ತೆ ಗಾಳಿ. ಆ ರೀತಿ ಈಗ ಸದ್ಯಕ್ಕೆ ಪೂರ್ವ ದಿಕ್ಕಿನಿಂದ ಗಾಳಿ ಬೀಸುವಂತ ಕಾಲ. ಹಾಗಾಗಿ ಆ ಮೂಡ ಮಲೆಯಲ್ಲಿ ಅಂದ್ರೆ ಪೂರ್ವ ದಿಕ್ಕಿನ ಮಲೆ ಅಂದ್ರೆ ಬೆಟ್ಟ, ಆ ಕಾಡು ಮಲೆ ಮಲೆ ಅಂದ್ರೆ ಬೆಟ್ಟ ಅಂತ ಹೇಳಿದೆ. ಆ ಬೆಟ್ಟದ ಹತ್ತಿರ ಆ ಬೆಟ್ಟದಲ್ಲಿ ಆ ಗಿಡ ಇದ್ರೆ ಇರ್ಬೋದು. ಹಾಗಾಗಿ ಆ ಬೆಟ್ಟಕ್ಕೆ ಹೋಗ್ತೀನಿ, ಹೋಗಿ ಏನ್ ಮಾಡ್ತೀನಿ, ಆ ಹೂವು ಬಿಡೋ ಮರನ ಹುಡುಕೊಂಡು ಬರ್ತೀನಿ ಅಂತೇಳಿ ಯಾರು ಹುಟ್ಟಕ್ಕ ಹೇಳಿದಾಗ ಹೂವಮ್ಮನಿಗೆ ಆತಂಕ ಆಗುತ್ತೆ. ಆ ಹೂವಮ್ಮ ಹೇಳ್ತಾಳೆ ಏನಂದ್ರೆ ಹುಲಿರಾಯನ ಹೂವು ಅಂತಾರೆ ಶಿವರನ್ನ. ಹುಲಿರಾಯ ಅಂದ್ರೆ ಹುಲಿ, ಹೆಬ್ಬುಲಿ ಅಲ್ಲಿ ನಿಲ್ಲಿಸಿದ್ದಾರೆ. ಆ ಹುಲಿಗಳು ಕೋಡು ಅಂದ್ರೆ ಶಿಖರ ಅಂದ್ರೆ ಬೆಟ್ಟ, ಹುಲಿಗಳು ವಾಸವಾಗಿರುವಂತ ಬೆಟ್ಟ. ಆ ಶಿಖರಕ್ಕೆ ನೀವು ಹೋಗಿನಂತೆಲ್ಲ ನರ ಮನುಷ್ಯರನ್ನು, ನರ ಅಂದ್ರೆ ಮನುಷ್ಯ, ಇದು ನಾನ ಅಂತ ಪದ. ಇನ್ನೊಂದು ನರ ಅಂತಂದ್ರೆ ಮನುಷ್ಯನ ರಕ್ತನಾಳಗಳು, ದೇಹದಲ್ಲಿರುವಂತ ರಕ್ತನಾಳಗಳು. ಇನ್ನೊಂದು ನರ ಅಂತಂದ್ರೆ ಅರ್ಜುನ ಅಂತ ಹೋಗ್ತೇವೆ. ಆದ್ರೆ ನಮಗೆ ಈಗಾಗಲೇ ಮನುಷ್ಯರಲ್ಲಿ ಹಿರಿಯಾಗಿದ್ದಂತ ಮನುಷ್ಯರ ಮೇಲೆ ದಾಳಿ ಮಾಡಿ ಅವರನ್ನು ಕೊಂದು ಮಾಂಸವನ್ನು ತಿಂತವೆ ಅಲ್ಲಿ ಹುಲಿಗಳು. ಅಂತ ಹುಲಿಗಳು ಇರುವಂತಹ ಬೆಟ್ಟಕ್ಕೆ ನೀನು ಹೋಗ್ತೀನಿ ಅಂತೀಯಲ್ಲ, ನಿನಗೇನು ಹುಚ್ಚಿಗಿಚ್ಚಿದೆಯಾ? ಯಾಕಂದ್ರೆ ಅಂತ ದೊಡ್ಡಂತ ದೀರ್ಘವಾದಂತ ಬೆಟ್ಟಕ್ಕೆ ನೀನೇನಾದ್ರು ಹೋಗಿದ್ದೆ ಆಯ್ತಂದ್ರೆ ನಿನ್ನನ್ನು ಹುಲಿಗಳು ಕೊಂದು ತಿನ್ಬಹುದು ಅನ್ನೋ ಆತಂಕ ಯಾರಲ್ಲಿದೆ? ತಂಗಿಯಲ್ಲಿದೆ. ಹಾಗಾಗಿ ಬೇಡ ಅಂತ ಹೇಳಿದಾಗ ಅವಳು ಕೇಳೋದಿಲ್ಲ. ಯಾರು? ಹುಟ್ಟಕ್ಕ, ಅವಳ ಅಕ್ಕ, ಹೂವಮ್ಮನ ಅಕ್ಕ. ಆ ಹೂವಮ್ಮನ ಅಕ್ಕ ಹೇಳ್ತಾಳೆ, ಬಂದರೆ ನಾನು ಹೂ ಸಮೇತ ಬರ್ತೀನಿ. ನಿನಗೆ ಬೇಕಾದ್ರೆ ನೀವು ತಿಳ್ಕೊ, ನಾನು ಹುಚ್ಚಿಡಿದಿದೆ ಅಂತಾನೆ ತಿಳ್ಕೊ. ನನ್ನ ತಾಯಿಗಿಂತ ಈ ಜೀವನ ಬೇಸರ ಆಗಿಬಿಟ್ಟಿದೆ. ಯಾಕಂದ್ರೆ ತಾಯಿ ಅರೆ ಹೊಟ್ಟೆಯಲ್ಲಿ ಮಲಗ್ತಾಳೆ, ಒಂದು ಊಟ ಮಾಡ್ತಾಳೆ, ಮತ್ತೊಂದು ಹೊತ್ತಿಲ್ಲ. ಹಾಗಾಗಿ ಇಂಥ ಜೀವನ ಸಾಕಾಗಿದೆ, ಬಂದ್ರೆ ನಿನ್ನ ಸಮೇತ ಬರ್ತೀನಿ, ಇಲ್ಲಾಂದ್ರೆ ಸತ್ತರಲ್ಲೇ ಸಾಯ್ತೀನಿ ಅನ್ನುವ ರೀತಿಯಲ್ಲಿ ಅವಳು ವಿಡಾಸಮೇತ ಬರ್ತೀನಿ ಅಂತೇಳಿ ಪ್ರತಿಜ್ಞೆ ಮಾಡಿ ಹೊರಡ್ತಾಳೆ. ಹೊರಟಾಗ ನಾಟಕದಲ್ಲಿ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾಳೆಯ ಅವಧಿಯಲ್ಲಿ ಅಥವಾ ಮುಂದಿನ ಕ್ಲಾಸ್ನಲ್ಲಿ ಅದನ್ನು ನೋಡೋಣ. ಇಲ್ಲಿ ಬರುವಂಥ ಶಬ್ದಾರ್ಥಗಳನ್ನೆಲ್ಲ ಬರೀ ಆಮೇಲೆ ಈ ವಾರದ ಹೋಮ್ವರ್ಕನ್ನು ಸಹ ನಾನು ಕೊಡ್ತೀನಿ.